ಹಾಯ್, ಗುಬ್ಬಿಗೆ ನಾಳೆ ನನ್ನೂರಿಗೆ ನಾನು ಬರ್ತಾ ಇದ್ದೀನಿ. ನಾಳೆ ಒಂದು 2 ಗಂಟೆ ಹಂಗೆ ಒಂದು ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಿಗೋಣ. ತುಂಬ ದಿನ ಆದಮೇಲೆ ನನ್ನ ಕ್ಲಾಸ್ಮೇಟ್ಸು ಕ್ಲೋಸ್ ಮೇಟ್ಸ್ನೆಲ್ಲ ಮೀಟ್ ಆಗಿ ಬರ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಇದೊಂದು ಏನು ವಿನ್ನಿಂಗ್ ಇದೆ ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ. ಯಾರ್ಯಾರಿಗಾಗತ್ತೆ ಅವರೆಲ್ಲ ಬನ್ನಿ ಸಿಗೋಣ. ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ತೇಜ್. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ, ಇನ್ನೇನು ಹೇಳಕ್ಕೆ ಹೋಗಲ್ಲ. ಇವತ್ತು ನಮ್ಮ ತ್ರಿವಿಕ್ರಮ್ ಅವರು ನಿನ್ನೆ ಬಿಗ್ ಬಾಸ್ ರನ್ನರ್ ಅಪ್ ಆದರು, ಹನುಮಂತು ಗೆದ್ದರು. ತುಂಬ ಖುಷಿ ಆಯಿತು ಹನುಮಂತು ಅವ್ರು ಗೆದ್ದಿದ್ದು ಕೂಡ. ಬಟ್ ತ್ರಿವಿಕ್ರಮ್ ಗೆಲ್ಲಬೇಕಾಯ್ತು ಅಂತ ನನ್ನ ಆಸೆ. ಚೆನ್ನಾಗಿ ಆಡ್ಕೊಂಬಂದಿದ್ರು, ಏನು ಮಾಡೋಕ್ಕೆಲ್ಲ ಜನ ಹನುಮಂತ್ ಅವ್ರಿಗೆ ಜಾಸ್ತಿ ಓಟ್ ಹಾಕಿದ್ದಾರೆ. ತ್ರಿವಿಕ್ರಮ್ಗೂ ಅಷ್ಟೇ ಚೆನ್ನಾಗಿ ಓಟ್ ಬಿದ್ದಿದೆ. ಇವತ್ತು ಅದೇ ಖುಷಿಗೆ ಇವತ್ತು ಹಂಗಾಗಿ ತ್ರಿವಿಕ್ರಮ್ ಅವರು ಗುಬ್ಬಿಗೆ ಬರ್ತಾ ಇದ್ದಾರೆ. ಹಂಗಾಗಿ ಇವತ್ತು ನಾನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ತ್ರಿವಿಕ್ರಮ್ ಅವ್ರನ್ನ. ನನ್ನ ಜೊತೆಗೆ ನೀವು ಬರ್ರಿ, ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಗುಬ್ಬಿಗೆ ಹೋಗಿ ಬರೋದಲ್ವ, ಹಾಗಾಗಿ ನನ್ನ ಗಾಡಿನ ಇಲ್ಲೇ ಪಾರ್ಕಿಂಗ್ ಹತ್ರ ಹಾಕಿದ್ದೀನಿ. ಇದು ಪಾರ್ಕಿಂಗ್ ಏನಲ್ಲ, ಗಾಡಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದವ್ರು ಗಾಡಿ ಅಲ್ಲಿ ಹಾಕ್ಬೋದು. ಅಲ್ಲಿ ಹಾಕಿ ನಾನು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಕೊಟ್ಟಿದ್ದೆ. ಬಸ್ ಸ್ಟ್ಯಾಂಡ್ ನೋಡಿ, ನಮ್ಮ ತಿಪ್ಟೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಾನು ಹೋಗೋ ಅಷ್ಟೊತ್ತಿಗೆ ಮೋಸ್ಟ್ಲಿ ಟೈಮ್ ಆಗ್ಬೋದು. ಅಷ್ಟೊತ್ತಿಗೆ ತ್ರಿವಿಕ್ರಮ್ ಬಂದು ಹೋಗ್ಬೋದು ಅಂದ್ಕೊಂಡೆ, ಏಕೆಂದರೆ ಒಂದು ಅರ್ಧ ಗಂಟೆ ಕಾದೆ, ಬಸ್ ಅಷ್ಟು ಬರಲಿಲ್ಲ. ಆನಂತರ ಬಂತು ಗುಬ್ಬಿ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾಯಿದ್ದೆ. ಏಕೆಂದರೆ ದೇವಸ್ಥಾನ ತನಕ ಹೋಗ್ಬೇಕು ಅಂದರೆ ನಡ್ಕೊಂಡು ಹೋಗ್ಬೇಕು. ಮುಂದೆ ಚನ್ನಬಸವೇಶ್ವರ ದೇವಸ್ಥಾನ ಹತ್ರ ಪಬ್ಲಿಕಲ್ಲಿ ವೀಡಿಯೋ ಮಾಡೋಕೆ ಒಂಥರ ಆಗ್ತಿತ್ತು, ಆದರೂ ಇಟ್ಕೊಂಡು ಹೋಗ್ತಾಯಿದ್ದೆ ವೀಡಿಯೋ ಮಾಡ್ಕೊಂಡು. ಮುಂದೆ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಆಚೆ ಬಂದು ದೇವಸ್ಥಾನ ತುಂಬ ಚೆನ್ನಾಗಿತ್ತಲ್ಲ ಅಂತ ಒಂದು ರೌಂಡ್ ಹಾಕೋ ಬರ್ತಿದ್ದೆ. ತುಂಬ ಚೆನ್ನಾಗಿದೆ, ಹಳೆ ಕಾಲದ ದೇವಸ್ಥಾನ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. 2 ಗಂಟೆಗೆ ಬಂದಿತ್ತು, ಈಗ 3 ಗಂಟೆ ಟೈಮು. ಇನ್ನೂ 1 ಅವರ್ ಆಯ್ತಲ್ಲ, ಆದರೂ ಇನ್ನೂ ತ್ರಿವಿಕ್ರಮ್ ಅವ್ರು ಬಂದಿಲ್ಲ. ಎಷ್ಟೊಂದು ಜನ ಕಾಯ್ತವ್ರೆ ತ್ರಿವಿಕ್ರಮ್ಗೋಸ್ಕರ. ತೋರಿಸ್ತೀನಿ. ಇಲ್ಲ ದೇವಸ್ಥಾನ ಮುಂದೆ ಸುಮ್ಮನೆ ಹಿಂಗೆ ಕೂತಿದ್ದೆ. ಅಲ್ಲೋಷ್ಟು ಜನ ಅಲ್ಲಿ ಕಾಣೋದಿಲ್ಲ ಅಷ್ಟೇ ನೋಡಿ. ಅಲ್ಲಿ ಅಷ್ಟು ಜನ ನಿಂತಿದ್ದಾರೆ, ಅಷ್ಟು ಜನ ತ್ರಿವಿಕ್ರಮ್ಗೋಸ್ಕರ ಕಾಯ್ತವ್ರೆ. ಬಟ್ ಇಲ್ಲೋಷ್ಟು ಜನ, ಮತ್ತು ಇಲ್ಲೋಷ್ಟು ಜನ ಕೂತಿದ್ದಾರೆ ನೋಡಿ. ಇಲ್ಲೋಷ್ಟು ಜನ ಎಲ್ಲ ನಿನ್ನ ಕಂಡ ಕ್ಷಣ ತುಂಬಿ ಮನ ತನ್ನು ಕುಣಿದು ತನನ. ದೇವಸ್ಥಾನದೊಳಗೆ 1 ಅವರ್ ಕಾದೆ ಬರ್ತಾರೆ ಅಂತ. ಅಲ್ಲಿ ಕುತ್ಕೊಂಡು ಸಾಕಾಗಿ 1 ಅವರ್ ಆದಮೇಲೆ ಇಲ್ಲಿ ಆಚೆಗಡೆ ಬಂದೆ. ಇಲ್ಲಿ ಜನಗಳು ನೋಡ್ತಾ ಸುಮ್ಮನೆ ಕೂತಿದ್ದೆ, ವೆಯ್ಟ್ ಮಾಡ್ತಿದ್ದೆ ತ್ರಿವಿಕ್ರಮ್ ಬರ್ತಾರೆ ಅಂತ. 2 hours later ಇಲ್ಲಿ ಸುಮಾರು ಜನ ನಿಂತಿದ್ರು, ಮತ್ತು ಈ ಕಡೆನೂ ಅಷ್ಟೇ ಸುಮಾರು ಜನ ಕೂತಿದ್ರು. ಎಷ್ಟೊಂದು ಜನ ಆಲ್ರೆಡಿ ಹೋದ್ರು. ನಾನು ಮೋಸ್ಟ್ಲಿ ತ್ರಿವಿಕ್ರಮ್ ಬರ್ತಾರೆ ಅಂತ ಅಲ್ಲೇ ಕೂತಿದ್ದೆ, ಕಾಯ್ತಾ ಇದ್ದೆ. 3 hours later ಇವ್ರನ್ನ ನೋಡ್ತಾ ಸುಮ್ಮನೆ ಕೂತ್ಕೊಂಡು ಬೇಜಾರಾಯಿತು ಅಂತ ಫೋನ್ ಯೂಸ್ ಮಾಡ್ತಿದ್ದೆ. ಅವಾಗ ಒಂದು ವಿಡಿಯೋ ನೋಡಿ ತುಂಬ ಬೇಜಾರಾಯಿತು. ಅದೇನಪ್ಪ ಅಂದರೆ, ನಿನ್ನೆ ಹೇಳಿದ್ದೆ ಎಲ್ಲ ಸ್ನೇಹಿತರು ನಾನು ಮೀಟ್ ಆಗ್ತೀನಿ ಅಂತ. ದಯವಿಟ್ಟು ಕ್ಷಮೆ ಇರಲಿ, ಸಾರಿ ಲೇಟಾಗಿ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಸೊ ವಿಷಯ ಇಷ್ಟೇ, ಇವತ್ತು ಕಲರ್ಸ್ಗೆ ನನಗೆ ಅರ್ಜೆಂಟಾಗಿ ಇಂಟರ್ವ್ಯೂಸ್ ಕೊಡಬೇಕಾದಂಥ ಪರಿಸ್ಥಿತಿಲಿ ನಾನು ಇಲ್ಲಿ ಸಿಗಾಕೊಂಡಿರೋದ್ರಿಂದ ಇನ್ನು ಖಂಡಿತವಾಗಿ 2-3 ದಿನದಲ್ಲಿ ನಾನು ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಂದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಸಿಗ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಡಂಗೆ, ನನಗೆ ಗೊತ್ತು ಈ ವಿಷಯ ತುಂಬಾ ಬೇಜಾರು ತರುತ್ತೆ ಅಂತ. ಅಲ್ಲಿ ಸ್ಟೇಜಿಂದ ನೆಕ್ಸ್ಟ್ ಅಲ್ಲಿಗೆ ಬರಬೇಕು ಅಂತ ಹೇಳ್ತಿದ್ದು, ಬಿಕಾಸ್ ಕಲರ್ ಶೆಡ್ಯೂಲ್ಸ್ಗಳಿಂದ ನಾನು ಅಲ್ಲಿ ಬರೋದಕ್ಕಾಗ್ತಾಯಿಲ್ಲ. 2-3 ದಿವಸದಲ್ಲಿ ಖಂಡಿತವಾಗ್ಲೂ ನಾನು ಎಲ್ಲರನ್ನೂ ಮೀಟ್ ಮಾಡ್ತೀನಿ. ಒಂದು ದಿವಸ ಫುಲ್ ನಿಮ್ಮ ಜೊತೆಗೆ ಕಲಿತೀನಿ ಅಂತ ಹೇಳ್ತೀನಿ. ದಯವಿಟ್ಟು ಇವತ್ತಿನ ದಿನ ಬರದಲ್ಲೇ ಇರೋದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ಕೊಂತ ಇದ್ದೀನಿ. ಧನ್ಯವಾದಗಳೆಲ್ಲರಿಗೂ. ಈ ವಿಡಿಯೋ ನೋಡಿದ ತಕ್ಷಣ ನಾನು ಮಾಡಿದ ಕೆಲಸ, ಬಾಯ್ ಬಾಯ್ ಟಾಟಾ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂದು ಶಿವನೇ.